ಶಂಕರ್ ಸರ್, ಕರ್ನಾಟಕದ ಗವರ್ಮೆಂಟ್ ಈ ಕಾಂಗ್ರೆಸ್ ಬಂದ ಮೇಲೆ ಫಸ್ಟ್ ಆರೋಪ ಟ್ರಾನ್ಸ್ಫರ್ ಆರೋಪಗಳು ಏನು ಬಂತು ಕಲೆಕ್ಷನ್ಸು, ಅದರಲ್ಲಿ ಅವರದೇ ಪಾರ್ಟಿಯ MLAಗಳು ಮಾತಾಡ್ತಾರೆ. ಅದರ ನಂತರ ನಮ್ಮ ಕೆಂಪಣ್ಣವರು ನಿಮಗೆ ಗೊತ್ತಿದೆ ಯಾವ ರೀತಿ BJP ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ರು ಮತ್ತು ಅದನ್ನು ಕಾಂಗ್ರೆಸ್ ಯಾವ ರೀತಿಯಾಗಿ ಎನ್ಕ್ಯಾಶ್ ಮಾಡಿಕೊಳ್ತು ಅಂತ ನಾವೆಲ್ಲ ನೋಡಿದ್ದೀವಿ, ಕಂಡಿದ್ದೀವಿ. ಅದರ ನಂತರ ಕೆಂಪಣ್ಣವರು ಬರ್ತಾರೆ, ಬಂದಾಗ ಹೇಳ್ತಾರೆ ನಾವು ಬಾಣಲೆಯಿಂದ ಈಗ ಬೆಂಕಿಗೆ ಬಿದ್ದಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದರ ನಂತರ 40%ಗಿಂತ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ತದನಂತರ ಬಿ ಶಿವರಾಮ್ ಅವರು ಇವರದೇ ಪಕ್ಷದ ಮುಖಂಡರು ಹೇಳ್ತಾರೆ ನಮ್ಮದು 40% ಸರ್ಕಾರ ಅಲ್ಲ 50%ಗಿಂತಲೂ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಇವತ್ತು ಸೇಮ್ ಕೆಂಪಣ್ಣ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ ಅದು ಶಾಸಕರು ಡೈರೆಕ್ಟಾಗಿ ಮಂತ್ರಿಗಳು ತಗೊಳ್ತಾ ಇಲ್ಲ, ಅಧಿಕಾರಿಗಳನ್ನು ಬಿಟ್ಟುಬಿಟ್ಟಿದ್ದಾರೆ, ಅಧಿಕಾರಿಗಳ ಕಡೆಯಿಂದ ಈ ಪ್ಯಾಕೇಜ್ ಕಲೆಕ್ಷನ್ ಆಗ್ತಾ ಇದೆ, ಇಟ್ ಈಸ್ ಕ್ರಾಸ್ಡ್ ಮೋರ್ ದೆನ್ 40% ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಇದಕ್ಕೆ ನೀವು? ಶೆಟ್ರೆ, ಈ ಕನ್ನಡ ರಂಗಭೂಮಿಯಲ್ಲಿ ಹಲವಾರು ಪ್ರಕಾರಗಳಿವೆ. ಈ ದೊಡ್ಡಾಟ, ಬಯಲಾಟ, ಈ ತರದ್ದೆಲ್ಲ. ಅದರಲ್ಲಿ ಬಹಳ ಒಂದು ಫೇಮಸ್ ಆದಂತ ಪ್ರಕಾರ ಯಾವುದು ಅಂದ್ರೆ ಈ ಅಸಂಗತ ನಾಟಕ ಅಂತ. ಇದು ಈ ಪ್ರಕರಣ ಕೆಂಪಣ್ಣ ಅವರು ಇವಾಗ 40% ಇದೆಯಲ್ಲ, ಈ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದ ಅತಿ ದೊಡ್ಡ ಅಸಂಗತ ನಾಟಕ ಇದು. ಅಲ್ಲಿ ಅಸಂಗತ ನಾಟಕದಲ್ಲಿ ಟಿಂಗರ ಬುಡ್ಡಣ್ಣ ಅಂತ ಒಂದು ಬಹಳ ಫೇಮಸ್ ನಾಟಕ ಇದೆ. ಅದಕ್ಕಿಂತ ಬಹಳ ಇದು ಏನೋ ಅಸಂಗತವಾಗಿರುವಂತ ನಾಟಕ ಇದು. ಕೆಂಪಣ್ಣ ಅವರು ಇವತ್ತು ಬರೀ ಏನಂತಂದ್ರೆ ಹಿಂದೆಗಡೆ ಸ್ಕ್ರೀನ್ ಚೇಂಜ್ ಆದಂಗೆ ಬಿಜೆಪಿ ಹೋಗಿ ಕಾಂಗ್ರೆಸ್ ಬಂದಿದೆ ಅಷ್ಟೇ. ಎಕ್ಸಾಕ್ಟ್ಲಿ ಟ್ರೂ. ಅದೇ ಪಾತ್ರ, ಅದೇ ಡೈಲಾಗು, ಅದೇ ಸಂಭಾಷಣೆ, ಅದೇ ಕನ್ಸರ್ನ್ ಅದೇ ನಡೀತಾ ಇದೆ. ಈಗ ನಿನ್ನೆ ನಾನು ಅವ್ರ ಹತ್ರ ಮಾತಾಡಿದ್ದೆ, ನಾನು ಕೆಂಪಣ್ಣ ಅವ್ರ ಹತ್ರ. ಏನ್ ಸರ್ ಮತ್ತೆ ಏನು ನಾಳೆ ಏನೋ ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದೀರಲ್ಲ, ಏನ್ ಸಮಾಚಾರ ಅಂತ. ಸರ್ ಅದೇ ಇದು ನಮ್ಗೆ 40% ಅಂದ್ರೆ ನೀವು ಹೇಳಿದ್ದು ಅದನ್ನ ಅವರು ನನಗೂ ಹೇಳಿದ್ರು. ಏನಂದ್ರೆ ಈಗ ಏನು ಯಾವ ರೀತಿನಲ್ಲೂ ಬದಲಾವಣೆ ಆಗಿಲ್ಲ, ಆದ್ರೆ ಒಂದೇನಂದ್ರೆ ಈ ಆಫೀಸರ್ಸ್ ಮೂಲಕ ಈಗ ವಸೂಲಿ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆ ಏನ್ ಹೇಳ್ಬೇಕು ಇವಾಗ ಏನಂತಂದ್ರೆ, ಈಗ ಕಾಂಗ್ರೆಸ್ ಅವರು ಏನ್ ಅನ್ಕೊಂಡಿದ್ದಾರೆ ಅಂತ ಅವರು ಮೋಸ್ಟ್ ಪ್ರಾಬಬ್ಲಿ ಈ ತರ ತಿಳ್ಕೊಂಡಿರ್ಬೋದು. ಈ ಜನಾದೇಶ ಅನ್ನೋದು ಏನಂತಂದ್ರೆ ಬಿಜೆಪಿಯವರು ಲಂಚ ತಗೊಳ್ಳೋದು ಬೇಕಾಗಿಲ್ಲ, ಆ ಲಂಚ ತಗೊಳ್ಳುವಂತಹ ಒಂದು ಪರ್ಮಿಷನ್ ಜನ ನಮಗ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿರ್ಬಹುದು. ಅಂದ್ರೆ ಈಗ ನಾವು ಜನಗಳ ಬಗ್ಗೆನೂ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈಗ ಮತದಾರ ಏನ್ ಯೋಚನೆ ಮಾಡ್ತಾ ಇರ್ಬೋದು, ನಾವು ಬಿಜೆಪಿಯ ವಿರುದ್ಧ ಓಟ್ ಹಾಕಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದು ಇದೇ ಕಾರಣಕ್ಕ ಅಂತ ನೀವ್ ಯಾರಾದ್ರೂ ಈ ಮಾಧ್ಯಮದವರು ಒಂದು ಸರ್ವೆ ಮಾಡಿಸ್ಬೇಕು ಜನಗಳ ಹತ್ರ. ಈಗ ಏನಂತಂದ್ರೆ ಏನ್ರಿ ಇದು ಹೀಗಿದೆ, ಯಾವ ತರ ಇದು ಅಂದ್ರೆ ನಿಮ್ಗೆ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಕರ್ನಾಟಕದ ಮತದಾರರಿಗೆ ಒಂದು ಸಮಸ್ಯೆ ಇದೆ. ಈ ಕಡೆ ಇಲ್ಲಿ ಬಿಜೆಪಿ, ಈ ಕಡೆ ಕಾಂಗ್ರೆಸ್, ಇವೆರಡರ ಮಧ್ಯದಲ್ಲಿ ಆಲ್ಟರ್ನೇಟಿವ್ ಇಲ್ದಂಗೆ ಆಗ್ಬಿಟ್ಟಿದೆ. ಇವಾಗ JDS ಅವರು ಹೋಗಿ ಬಿಜೆಪಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಏನಂತಂದ್ರೆ ಇಲ್ಲಿ ಡೆವಿಲು, ಇಲ್ಲಿ ಡೀಪ್ಸಿ ಎರಡರ ಮಧ್ಯದಲ್ಲಿ ಹೋಗ್ತಾ ಇರ್ಬೇಕಾಗಿದೆ. ಆ ತರದ್ ಏನೋ ಪ್ರಾಬ್ಲಮ್ ಆಗಿದೆ. ಕರ್ನಾಟಕಕ್ಕೆ ಬರಬಾರ್ದಂತಹ ಒಂದು ಗ್ರಹಚಾರ ಬಂದಂಗೆ ನನಗ್ ಕಾಣಿಸ್ತಾ ಇದೆ. ಈಗ ಈ ಕಾಂಗ್ರೆಸ್ನ ನಾವು ಡಿಪ್ಲೋರ್ ಮಾಡೋದು ಯಾವ್ದಕ್ಕೆ ಅಂದ್ರೆ ನೋಡಿ, ಅವರು ಏನ್ ಹೇಳ್ತಾ ಇದ್ರು ಅಂದ್ರೆ ನಿನ್ನೆ ಕೆಂಪಣ್ಣ ಅವರು, ಸರ್ ಭ್ರಷ್ಟಾಚಾರ ಇವ್ರ ಯೋಗ್ಯತೆಗೆ ಹೋಗಲ್ಲ ನಮ್ಗೆ ಗೊತ್ತು, ಯಾಕಂದ್ರೆ ಭ್ರಷ್ಟಾಚಾರ ಮೈ ತುಂಬಾ ಇದೆ ಇವರಿಗೆ, ಅಟ್ಲೀಸ್ಟ್ ಮಿನಿಮೈಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮುಖ್ಯಮಂತ್ರಿಗೆ ಅಂತ. ಅಂದ್ರೆ ಇದು ಹೆಂಗೆ ಇದು? ಅಲ್ಲ ಅಫಿಷಿಯಲೇ ಮಾಡ್ಬಿಡಿ, ಒಂದು ಪರ್ಸೆಂಟೇಜ್ ಫಿಕ್ಸ್ ಮಾಡ್ಬಿಡಿ ಅಂತ. ಅಲ್ಲ ಮಿನಿಮೈಸ್ ಮಾಡಿ ಸರ್, 40% ಹಂಗೆ ಇದೆ, ಸ್ವಲ್ಪ ಕಮ್ಮಿ ಮಾಡಿ ಅಂತ ಕೇಳ್ಕೊಳ್ಳೋಣ ಅಂತ ಇದ್ದೀನಿ ಅಂತ ಅವರು ಕೆಂಪಣ್ಣ ಅವ್ರು ಹೇಳ್ತಾರೆ. ಈಗ ಇಲ್ಲಿ ಕಾಂಗ್ರೆಸ್ನವ್ರನ್ನ ನಾವು ಯಾವ್ದಕ್ಕೆ ಡಿಪ್ಲೋರ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಇವರು 40% ಕ್ಯಾಂಪೇನ್ ಮಾಡಿದ್ರು, ಸಂತೋಷ. ಪೇ CM ಅಂತ ಒಂದು ಕ್ಯಾಂಪೇನ್ ಮಾಡಿದ್ರು, ಬಹಳ ಇದಾಯ್ತು, ಜನ ಮೆಚ್ಚಿ ಅವರಿಗೆ ಓಟ್ ಹಾಕಿದ್ರು. ಒಂದು ಸ್ವಲ್ಪನಾದ್ರೂ ನಿಯತ್ ಬೇಡವೆ ಒಂದು ಚೂರು ಬದಲಾವಣೆ ಮಾಡೋದಕ್ಕೆ? ಈಗ ನಾಗಮೋಹನ್ ದಾಸ್ ಕಮಿಟಿ ಅಂತ ಮಾಡಿದ್ರು, 40% ಕಮಿಷನ್ ಬಗ್ಗೆ, ಇದು ಅಂದ್ರೆ ಲಂಚದ ಬಗ್ಗೆ ನೀವು ತನಿಖೆ ಮಾಡಿ ಅಂತ. ಅಲ್ಲಿ ಪ್ರಾಬ್ಲಮ್ ಏನಂದ್ರೆ, ನಿನ್ನೆ ಅವ್ರ ಹತ್ರನೂ ಮಾತಾಡಿದೆ ನಾಗಮೋಹನ್ ದಾಸ್ ಅವ್ರ ಹತ್ರ. ಬಟ್ ಈ ಮಾತು ಹೇಳಿದ್ರೆ ಅವ್ರಿಗೇನು ಸರ್ಕಾರ ಅವ್ರಿಗೆ ತೊಂದರೆ ಕೊಡುತ್ತೇನೋ ನನಗೆ ಗೊತ್ತಿಲ್ಲ. ಇವತ್ತಿನವರೆಗೂ ಆ ಸ್ಟಾಫ್ಗೆ ಸಂಬಳ ಕೊಟ್ಟಿಲ್ಲ. 3 ತಿಂಗಳಿಂದ ಅಲ್ಲಿ ಕ್ಲರ್ಕ್ಗಳು ಅವರು ಇವರು 20 ಜನ ಇದ್ದಾರೆ, ಅವ್ರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ. ಆಮೇಲೆ ಅವ್ರು ನಾಗಮೋಹನ್ ದಾಸ್ ಕಮಿಷನ್ ಅಂತ ಅವರು ನೇಮಕ ಮಾಡಿದ್ಮೇಲೆ ಬಹಳ ದಿನ ಒಂದೂವರೆ ತಿಂಗಳು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿರಲಿಲ್ಲ, ಆಫೀಸ್ ಕೊಟ್ಟಿಲ್ಲ, ಫರ್ನಿಚರ್ ಕೊಟ್ಟಿಲ್ಲ. ಮತ್ತೆ ಇದು ಭ್ರಷ್ಟಾಚಾರದ ವಿರುದ್ಧ ತನಿಖೆ ಆಗ್ಬೇಕು. ಹೇಗಾಗತ್ತೆ? ತನಿಖೆ ಆದ್ಮೇಲೆ ಆ ಭ್ರಷ್ಟಾಚಾರ ನಿವಾರಣೆ ಆಗ್ಬೇಕು. ಯಾರು ಈ ಭ್ರಷ್ಟಾಚಾರವನ್ನು ಮಾಡಕ್ಕೆ ಕೂತ್ಕೊಂಡಿರೋರಿಂದ ನಾವು ಭ್ರಷ್ಟಾಚಾರ ನಿವಾರಣೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತಾ?
ಈ ಅಸಂಗತ ನಾಟಕ ಹಿಂಗೆ ಇದು, ಈ ಅಸಂಗತ ನಾಟಕದ ಕೊನೆ ಹೇಗೆ? ಇಲ್ಲಿ ನಾವು ನನ್ಗೆ ಏನಂತಂದ್ರೆ ನಾನು ಐ ಆಮ್ ಲುಕಿಂಗ್ ಅಪ್ ಟು ದಿ ವೋಟರ್ ಇವಾಗ ನಾವು ಅವ್ರ ಕೈನಲ್ಲಿದೆ. ಈಗ ನೋಡಿ ಇವರಿಬ್ರು ಹೀಗಿದ್ದಾರೆ, ಕಾಂಗ್ರೆಸ್ಗೆ ಏನ್ ಮಾಡ್ಬೇಕು? ಕಾಂಗ್ರೆಸ್ ಇಷ್ಟು ಡಿಫೈನೆಂಟ್ ಆಗಿದೆ, ಇಷ್ಟು ಒಂದ್ ರೀತಿಯಲ್ಲಿ ಏನಂತಂದ್ರೆ ಹೇಗಿದೆ ಅಂತಂದ್ರೆ ಏನ್ ಹೇಳ್ಬೋದು ಅಂದ್ರೆ ಅದು ಯಾರಿಗೂ ನಾನು ಕೇರ್ ಮಾಡೋದಿಲ್ಲ ಅನ್ನೋ ತರ ಇದೆ. ಇಲ್ಲಿ ಶಿವಶಂಕರ್ ಸರ್, ಒಂದು ಕಡೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಡಿ ಕೆ ಸುರೇಶ್ ಅವರು ಒಂದು ಮಾತು ಎತ್ತಿಬಿಟ್ಟಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಅನ್ಯಾಯ ಆಗಿದೆ ಅಂತ, ಕರ್ನಾಟಕದ ಹಕ್ಕು ಅಂತ ಮಂಡಿಸ್ತಾ ಇದ್ದಾರೆ. ಈಗ ಇನ್ನೊಂದು ಕಡೆ ಇವತ್ತು ಕೆಂಪಣ್ಣವರು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹೇಳ್ತಾರೆ, ಎಲ್ಲ ಕಾಂಟ್ರಾಕ್ಟ್ಗಳನ್ನು ಹೊರ ರಾಜ್ಯದ ಕಾಂಟ್ರಾಕ್ಟ್ಗಳಿಗೆ ನೀಡಲಾಗುತ್ತೆ ಪ್ಯಾಕೇಜ್ ಮಾಡಿ, ಪ್ಯಾಕೇಜ್ ಡೀಲ್ ಅಂತ. ಈಗ ಪ್ಯಾಕೇಜ್ ಡೀಲ್ ಮಾಡಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳನ್ನು ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಕೊಡ್ತಾ ಇದ್ದಾರೆ ಅಂತ. ಒಂದು ಕಡೆ ಕರ್ನಾಟಕದ ಹಕ್ಕು ಬಂದಿಲ್ಲ ಅಂತ ಈ ಕಡೆ ಡಿ ಕೆ ಸುರೇಶ್ ಅವರು ಫೈಟ್ ಮಾಡಲಿಕ್ಕೆ ಎಲ್ಲರನ್ನು ಕರ್ಕೊಂಡೋಗಿ ನಿನ್ನೆ ಜಂತರ್ ಮಂತರ್ ಆಯಿತು. ಇಲ್ಲಿ ಕರ್ನಾಟಕದಲ್ಲೇ ಕರ್ನಾಟಕದ ಗುತ್ತಿಗೆದಾರರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹೇಳ್ತಾರೆ. ಏನು ಹೇಳ್ತೀರಿ ಆಗ ನೀವು? ಈ ಹಣ ಅಂತ ಬಂದಾಗ ನೀನು ತಾನು ಅಂತ ಬರೋದಿಲ್ಲ. ರಾಜಕೀಯಕ್ಕೆ ನೀವು ಕನ್ನಡವನ್ನು ಬಳಸ್ತೀರಾ, ರಾಜ್ಯವನ್ನು ಬಳಸ್ತೀರಾ, ರಾಷ್ಟ್ರೀಯತೆಯನ್ನು ಬಳಸ್ತೀರಾ. ಇದನ್ನ ನಾವು ಬಿಜೆಪಿಗೂ ನಾನು ಹೇಳ್ತೀನಿ. ಈಗ ರಾಮನನ್ನ ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ನಿಮ್ಗೆ ಪುಣ್ಯ ಬರ್ತಾ ಇತ್ತು. ಅದನ್ನ ಮತಕ್ಕೆ ಬಳಸಿದಾಗ ನಿಮ್ಗೆ ರಾಮ ಯಾವ ಶಿಕ್ಷೆ ಕೊಡ್ತಾನೋ ನನಗೆ ಗೊತ್ತಿಲ್ಲ. ಅಂದ್ರೆ ರಾಮನ ಮೇಲೆ ನಂಬಿಕೆ ಇದ್ರೆ. ಹಾಗೇನೆ ಇವರು ಅಷ್ಟೇ ಕನ್ನಡದ ಒಂದು ಅಸ್ಮಿತೆ, ಕನ್ನಡದ ಅಭಿಮಾನ, ಒಂದು ಪ್ರಾದೇಶಿಕತೆಯ ಪ್ರಜ್ಞೆಯನ್ನ ಅವರು ಒಂದು ಯಾವುದೋ ಒಂದು ರಾಜಕೀಯಕ್ಕೆ ಬಳಸ್ತಾರೆ ಅಂತಂದ್ರೆ ಅದು ಜನ ದೇ ನೋ ಅಬೌಟ್ ಇಟ್. ಅದಕ್ಕೋಸ್ಕರ ರಾಜಕಾರಣಿಗಳ ಬಗ್ಗೆ ಯಾಕೆ ಒಂದು ಜನಗಳಲ್ಲಿ ಅವಜ್ಞೆ ಇದೆ ಅಂದ್ರೆ ಇದೇ ಕಾರಣಕ್ಕೆ. ಹಣ ಅಂತ ಬಂದಾಗ ಅವನು ಪರರಾಜ್ಯದವನಾದ್ರೂ ಪರವಾಗಿಲ್ಲ ಅಂತ ಅವ್ರು ಕೆಂಪಣ್ಣ ಅವ್ರು ಹೇಳ್ತಾ ಇದ್ರು. ಏನಂತಂದ್ರೆ ಇದು ಪ್ಯಾಕೇಜ್ ಡೀಲ್ ಅಂದ್ರೆ ಏನಂದ್ರೆ ಈ ಮಲ್ಟಿಪಲ್ ಕಾಂಟ್ರಾಕ್ಟ್ಸ್ ಅನ್ನ, ಮಲ್ಟಿಪಲ್ ವರ್ಕ್ಸ್ ಇನ್ ಮಲ್ಟಿಪಲ್ ಪ್ಲೇಸಸ್ ಅಂದ್ರೆ ಡಿಸ್ಟ್ರಿಕ್ಟ್, ಇವಾಗ ಕೋಲಾರಲ್ಲೂ ಒಂದು ವರ್ಕ್ ಇರುತ್ತೆ, ತುಮಕೂರಿನಲ್ಲಿ ಒಂದು ವರ್ಕ್ ಇರುತ್ತೆ, ಆಮೇಲೆ ಹಾವೇರಿನಲ್ಲಿ ಒಂದು ವರ್ಕ್ ಇರುತ್ತೆ. ಅದೆಲ್ಲ ಬೇರೆ ಬೇರೆ ವರ್ಕ್ಗಳು, ಅದನ್ನೆಲ್ಲ ಒಂದು ಕ್ಲಬ್ ಮಾಡ್ಬಿಟ್ಟು ಒಬ್ಬನಿಗೆ ಕೊಡೋದು ಒಂದು ಇದಂತ. ಅವ್ರು ಹೇಳ್ತಾರೆ ಯಾವುದೇ ಕಾಂಟ್ರಾಕ್ಟರ್ ಆಗ್ಲಿ ಸೈಮಲ್ಟೇನಿಯಸ್ ಆಗಿ ಆ ಕೆಲಸ ಮಾಡುವಷ್ಟು ವೇರ್ವಿತಾಲ್ ಇರೋದಿಲ್ಲ, ಅವನ ಹತ್ರ ಮಿಷನರಿ ಇರೋದಿಲ್ಲ, ಬಂಡವಾಳ ಇರೋದಿಲ್ಲ. ಅಂದ್ರೆ ಅರ್ಥ ಏನಂತಂದ್ರೆ ಅವನೇನ್ ಮಾಡ್ತಾನೆ, ಒಂದು ಕಾಂಟ್ರಾಕ್ಟ್ ಆಗುವಷ್ಟು ದುಡ್ಡಲ್ಲಿ ಅವನು ಒಂದು ಕಾಂಟ್ರಾಕ್ಟ್ಗೆ ಇದು ಕೆಲಸ ಮಾಡ್ತಾನೆ, ಇನ್ನೊಂದು ಕಾಂಟ್ರಾಕ್ಟ್ ಆಗುವಷ್ಟು ಹಣದಲ್ಲಿ ಲಂಚ ಕೊಡ್ತಾನೆ, ಇನ್ ಮಿಕ್ಕಿದ ಕಾಂಟ್ರಾಕ್ಟ್ ಆಗೋ ಅವಾರ್ಡ್ ಆಗಿರುತ್ತಲ್ಲ ದುಡ್ಡೆಲ್ಲ ಅವನ ಜೋಬಲ್ಲಿ ಇಟ್ಕೊಡ್ತಾನೆ. ಇಲ್ಲದೆ ಹೋದ್ರೆ ಇಷ್ಟೆಲ್ಲ ಆದ್ಮೇಲೆ ನಮ್ಮ ರಾಜ್ಯದ ಬಜೆಟ್ನ ಗಾತ್ರ ಲಾಸ್ಟ್ ಈ ಪ್ರೆಸೆಂಟ್ ಫಿಸ್ಕಲ್ದು 2,27,000 ಕೋಟಿ. ಈಗ 3,27,000 ಕೋಟಿ. ಈಗ 3,80,000 ಕೋಟಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. 3,80,000 ಕೋಟಿ ಬಂದ್ರು ಆಮೇಲೆ ಬರೀ ಟ್ಯಾಕ್ಸ್ ರೆವಿನ್ಯೂ, ಸ್ಟೇಟ್ ಓನ್ ಟ್ಯಾಕ್ಸ್ ರೆವಿನ್ಯೂ 1,75,000 ಕೋಟಿ ಟ್ಯಾಕ್ಸ್ ಬಂದು ಬಿದ್ದಿದೆ ಖಜಾನೆಗೆ. ಆದ್ರೆ ಪಾಟ್ ಹೋಲ್ ಒಂದು ಪಾಟ್ ಹೋಲ್ಗಳ ರೋಡ್ ಎಲ್ಲ ಹಂಗೆ ಇದೆ. ವೆರಿ ಟ್ರೂ. ಆಮೇಲೆ ಬ್ರಿಡ್ಜ್ಗಳು ಅಲ್ಲಾಡ್ತಾ ಇವೆ. ಇವಾಗ ಏನಂದ್ರೆ ಎಷ್ಟು ತಮಾಷೆ, ಎಷ್ಟು ಕ್ಯಾಶುಯಲ್ ಆಗಿ ಹೇಳ್ತಾರೆ ಅಂದ್ರೆ ಈ ಪೀಣ್ಯ ಫ್ಲೈಓವರ್ ಇದೆಯಲ್ಲ ಅದು ಬಿದ್ದೋಗ್ಬಿಡುತ್ತೆ. ಈಗ ಇರೋದಕ್ಕೆ ಹೆವಿ ವೆಹಿಕಲ್ಗಳು ಬಂದ್ರೆ ಇದಾಗಿದೆ, ಅದು ಅನ್ಫಿಟ್ ಆಗಿದೆ ಅಂತ. ಆಮೇಲೆ ಇದು ಅಂಡರ್ ಪಾಸ್, KR ಸರ್ಕಲ್ ಇದು ಅಂಡರ್ ಪಾಸ್ ಮಾಡಿದ್ರೆ ಅಲ್ಲಿ ಒಬ್ಬ ಇದು ಮಹಿಳೆ ಯುವತಿ ಸತ್ತೇ ಹೋಗ್ಬಿಟ್ಲು. ಇನ್ನೊಂದು ಹಗರಣ ನೀವು ಇನ್ನೊಂದು ಕೇಳಿದ್ರಿ, ಈ ವೈಟ್ ಟಾಪಿಂಗ್ ಏನಿತ್ತು ಬೆಂಗಳೂರು ರೋಡ್ಗಳಿಗೆ, ಐ ಥಿಂಕ್ ಅದು ಆ ಹಗರಣ ಎಲ್ಲಿ ಹೋಯ್ತು, ಏನಾಯ್ತು, ಅದು ಹೆಂಗಾಯ್ತು ಅಂತ ಇನ್ನೂ ಯಾರಿಗೂ ತಿಳಿದೇ ಇಲ್ಲ. ಒಂದು ಟೈಮ್ ಅಲ್ಲಿ ಅಂದ್ರೆ ಇವಾಗ ಈ ಮೋರಿಗಳಲ್ಲಿ ಮೋರಿಗಳ ಕಚಡ ಇರುತ್ತಲ್ಲ, ಆ ಡಿಸಿಲ್ಟಿಂಗ್ ಮಾಡುವಂತದ್ದು, ಅದ್ರಲ್ಲಿ ದುಡ್ಡು ಮಾಡಿದ್ದಾರಲ್ಲ BBMP.